ನೈಸಾಗಿ ಮಾತಾಡ್ತಕ್ಕಂಥದ್ದು, ಮೆಲೋಡಿಯಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಮಾತಿನಲ್ಲಿ ಮರಳು ಮಾಡಿ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು, ಸ್ತ್ರೀ ಮುಖಾಂತರ ಜಯವನ್ನು ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಹೆಣ್ಮಕ್ಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಎರಡನೇ ಮನೆಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ, ಗೌರ್ಮೆಂಟಿಂದ ಇನ್ಫ್ಲೂಯೆನ್ಸಿಂದ ನಿಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತಕ್ಕಂಥದ್ದು, ಅಥವಾ ಒಂದು ಇನ್ಫ್ಲೂಯೆನ್ಸ್ ಪರ್ಸನ್ ಕರ್ಕೊಂಡು ಹೋಗಿ ಒಳ್ಳೆ ಕಾಲೇಜಲ್ಲಿ ನಿಮ್ಮ ಮಕ್ಕಳಿಗೆ ಸೀಟ್ ಕೊಡಿಸ್ತಕ್ಕಂಥದ್ದು, ಫೀಸ್ ಕಮ್ಮಿ ಮಾಡಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಏಪ್ರಿಲ್ 2026 ಮಾಸ ಭವಿಷ್ಯವನ್ನು ನಾವು ಇವಾಗ ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ಗ್ರಹಗಳ ಚಲನೆ ಯಾವ ಥರ ಇದೆ, ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾವೆ ಅಂತಕ್ಕಂಥ ಒಂದು ಕ್ವಿಕ್ ಲುಕ್ಕನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಯಥಾಸ್ಥಿತಿ ಮಿಥುನ್ ರಾಶಿಯಲ್ಲಿದ್ದಾರೆ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಹಾಗೆ ಕುಂಭರಾಶಿಯಲ್ಲಿ ರಾಹು ಭಗವಾನರಿದ್ದರೆ, ಮೀನರಾಶಿಯಲ್ಲಿ ಶನಿ ಭಗವಾನರ ಜೊತೆಗೆ ಕುಜ ಬುಧ ಒಟ್ಟಿಗೆ ಇದ್ದಾರೆ. ಬುಧರು 2ನೇ ತಾರೀಕು ಮೀನ ರಾಶಿಗೆ ಹೋಗ್ತಾ ಇದ್ದಾರೆ, 11ನೇ ತಾರೀಕು ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. 19ರವರೆಗೂ ಶುಕ್ರ ಮೇಷರಾಶಿಯಲ್ಲಿದ್ದರೆ, ಸೂರ್ಯ 14ನೇ ತಾರೀಕಿಂದ ಏಪ್ರಿಲ್ ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ಥೂಲವಾಗಿ ಗಮನಿಸಿದರೆ ಜಲರಾಶಿಯಾದಂಥ ಮೀನರಾಶಿಯಲ್ಲಿ 3 ಗ್ರಹ ಇದೆ. ಶನಿ ಭಗವಾನರು, ಕುಜ, ಬುಧ. ಶನಿ ಭಗವಾನರು ಕೂಡ ಶುಷ್ಕ ಗ್ರಹ. ಅದೇ ರೀತಿ ಕುಜರು ಅಗ್ನಿ ತತ್ವದ ಗ್ರಹ, ಬುಧರು ಇಲ್ಲಿ ನೀಚರಾಗಿದ್ದಾರೆ, ಭೂತತ್ವದ ಗ್ರಹ. ಕುಜ ಭೂಮಿಕಾರಕರು, ಭೂಮಿಪುತ್ರ. ಇಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಕುಜ ಇರೋದು ಶುಷ್ಕ ಗ್ರಹ, ಜಲರಾಶಿಯಲ್ಲಿ ಶನಿ ಒಟ್ಟಿಗೆ ಇರೋದು ನೀರನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ನೀರನ್ನು ಇಂಗಿಸ್ತಕ್ಕಂಥದ್ದು. ಯಾವಾಗಲಾದ್ರೂ ಜಲರಾಶಿಯಲ್ಲಿ ಅಗ್ನಿತತ್ವದ ಗ್ರಹಗಳಿದ್ದರೆ ನೀರಿಗೆ ತೊಂದರೆ ಬರ್ತಕ್ಕಂಥದ್ದು. ಮತ್ತೊಂದು ಗ್ರಹ ಜಲಗ್ರಹ, ಶುಕ್ರ ಭಗವಾನರು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯಲ್ಲಿ ಮತ್ತೊಂದು ಅಗ್ನಿತತ್ವದ ಗ್ರಹ ಸೂರ್ಯನ ಒಟ್ಟಿಗೆ ಇದ್ದಾರೆ. ಇದನ್ನು ಎಲ್ಲರೂ ಈ ಜ್ಯೋತಿಷ್ಯ ತತ್ವಗಳನ್ನು ನಿಧಾನವಾಗಿ ಗಮನಿಸಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥ ಜಲತತ್ವದ ಗ್ರಹ ಶುಕ್ರ, ಅಗ್ನಿತತ್ವದ ಗ್ರಹ ಸೂರ್ಯನೊಟ್ಟಿಗೆ ಅಗ್ನಿತತ್ವದ ರಾಶಿ ಮೇಷರಾಶಿಯಲ್ಲಿದ್ದರೆ, ಮತ್ತೊಂದು ಕಡೆ ಮೀನರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಕುಜರು ಮತ್ತು ಶುಷ್ಕ ಗ್ರಹ ಶನಿ ಭಗವಾನರ ಒಟ್ಟಿಗೆ ನೀಚನಾಗಿ ಬುಧನ ಜೊತೆಯಲ್ಲಿರೋದ್ರಿಂದ ಜಲಕ್ಷಾಮ ಬರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ನೀರಿಗಾಗಿ ಹಾಹಾಕಾರ, ಪಶು ಪಕ್ಷಿಗಳಿಗೆ, ಜನರಿಗೆ ಕೂಡ ನೀರಿಗೆ ತೊಂದರೆಗಳು ಬರ್ತಕ್ಕಂಥದ್ದು. ಬೆಂಕಿಯಲ್ಲಿ ಹೋಗಿ ನೀರು ಬೀಳ್ತಕ್ಕಂಥದ್ದು, ನೀರಿನಲ್ಲಿ ಬೆಂಕಿ ಬೀಳ್ತಕ್ಕಂಥದ್ದು, ನೀರಿನ ಸ್ಥಾವರಗಳು ಮತ್ತು ಸರ್ವೈವರ್ಸಲ್ಲಿ ಅಗ್ನಿ ಪ್ರಮಾದಗಳು ನಡೀತಕ್ಕಂಥದ್ದು, ಬಾಂಬ್ ಆಗ್ತಕ್ಕಂಥದ್ದು, ಮಿಸೈಲ್ಸ್ ಆಗ್ತಕ್ಕಂಥದ್ದು. ನೀವು ಮಧ್ಯಪ್ರಾಚ್ಯದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ ನೀರಿಗಾಗಿ ಎಷ್ಟು ತೊಂದರೆ ಆಗಿದೆ. ನೀರಿನ ಒಂದು ನಿಕ್ಷೇಪಗಳ ಮೇಲೇನೆ ಟಾರ್ಗೆಟ್ ಮಾಡಿ ಮಿಸೈಲ್ಸು ಮತ್ತು ಬಾಂಬ್ಗಳನ್ನು ಹಾಕ್ತಾ ಇರೋದು ನೋಡ್ತಾ ಇದ್ದೀರಿ. ಇದರಿಂದ ನೀರಿಗೆ ಹಾಹಾಕಾರ ಆಗ್ತಕ್ಕಂಥದ್ದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳ ಒಂದು ಸಂಚಾರ ಯಾವ ಥರ ಇದೆ ನೋಡೋಣ ಬನ್ನಿ. ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ. ನೈಸಾಗಿ ಮಾತಾಡ್ತಕ್ಕಂಥದ್ದು, ಮೆಲೋಡಿಯಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಮಾತಿನಲ್ಲಿ ಮರಳು ಮಾಡಿ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು, ಸ್ತ್ರೀ ಮುಖಾಂತರ ಜಯವನ್ನು ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಹೆಣ್ಮಕ್ಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. 2ನೇ ಮನೆಯಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ, ಗೌರ್ಮೆಂಟಿಂದ ಇನ್ಫ್ಲೂಯೆನ್ಸಿಂದ ನಿಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತಕ್ಕಂಥದ್ದು, ಅಥವಾ ಒಂದು ಇನ್ಫ್ಲೂಯೆನ್ಸ್ ಪರ್ಸನ್ ಕರ್ಕೊಂಡು ಹೋಗಿ ಒಳ್ಳೆ ಕಾಲೇಜಲ್ಲಿ ನಿಮ್ಮ ಮಕ್ಕಳಿಗೆ ಸೀಟ್ ಕೊಡಿಸ್ತಕ್ಕಂಥದ್ದು, ಫೀಸ್ ಕಮ್ಮಿ ಮಾಡಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ನಿಮಗೆ ವಿದ್ಯಾಸ್ಥಾನದಲ್ಲಿ ಗುರು ಇದ್ದಾರೆ. 4ನೇ ಮನೆಯಲ್ಲಿ ಗುರು ಇದ್ದರೆ ಪ್ರಯತ್ನ ಮಾಡಿದರೇ ನಿಮಗೆ ವಿದ್ಯೆ ಆಗಲಿ ಜಯವಾಗಲಿ ಸಿಕ್ಕತ್ತೆ. 4ನೇ ಮನೆಯಲ್ಲಿ ಗುರು ಶುಭ ಫಲಗಳನ್ನು ಕೊಡೋದಿಲ್ಲ. ಒಂದು ಬುದ್ಧಿಸ್ಥಾನದಲ್ಲಿ ವಿದ್ಯಾಕಾರಕ ಗುರು ಇರೋದರಿಂದ ವಿದ್ಯೆಗಾಗಿ ಸಾಕಷ್ಟು ದುಡ್ಡನ್ನು ವ್ಯಯ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಮಕ್ಕಳಿಗೆ ಡೊನೇಷನ್ಸು, ಫೀಸು, ಮತ್ತು ಬುಧ ಕೂಡ ಅಲ್ಲೇ ಇರೋದರಿಂದ ಬುಕ್ಸ್ ವಿಚಾರದಲ್ಲಿ ನಿಮಗೆ ಹೆಚ್ಚು ಎಕ್ಸ್ಪೆಂಡಿಚರ್ಸ್ ಬರ್ತಕ್ಕಂಥದ್ದು ಈ ತಿಂಗಳಲ್ಲಿ. ಮತ್ತು ರಾಹು ಭಗವಾನರು ಕೂಡ ವ್ಯಯಸ್ಥಾನದಲ್ಲಿದ್ದರೆ ಬಂದಿದ್ದು ಹಂಗಂಗೆ ಖರ್ಚಾಗ್ತಾ ಇರುತ್ತೆ. ಸೇವ್ ಮಾಡೋಕ್ಕೆ ತುಂಬ ಪರದಾಡ್ತಾ ಇದ್ದೀರಿ. ರಾಹು 12ನೇ ಮನೆಯಲ್ಲಿರುವವರು ಕೂಡ ಸೇವಿಂಗ್ಸ್ ಅನ್ನೋದು ಸ್ವಲ್ಪ ಕಷ್ಟನೇ. ಹಣ ಬರುತ್ತೆ, ಖರ್ಚಾಗ್ತಾ ಇರುತ್ತೆ, ಈ ಥರ ಇರುತ್ತೆ. ರಾಹುನ ಹೊಲಿಸ್ಕೋಬೇಕಂದ್ರೆ ದುರ್ಗಾ ಸಪ್ತಶತಿಯನ್ನು ಓದಿ,
ರಾಹುನ ಹೊಲಿಸ್ಕೋಬೇಕಂದ್ರೆ ರೆಗ್ಯುಲರ್ ಆಗಿ ಆರೆಂಜ್ ಕಲರ್ ಬಟ್ಟೆ ದಾರ ಇದನ್ನು ನೀವು ಧಾರಣೆ ಮಾಡಿ. ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಕುಜ ನಿಮ್ಮನ್ನು ಟೆಂಪ್ಟ್ ಮಾಡ್ತಾನೆ. ಯಾರು ಕೂಡ ಆ ಥರದ ಮಾತಾಡಿ ಇನ್ನೊಬ್ಬರಿಗೆ ನೋವಾಗೋ ಥರ ಮಾತಾಡೋಕೆ ಹೋಗಬೇಡಿ. ಮತ್ತು ಮನೆಯಲ್ಲಿ ಕೂಡ ಸಂಯಮದಿಂದ ಇರಿ. 6ನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಗವಾನರು ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಉದ್ಯೋಗದಲ್ಲಿ ಆಲ್ ಆಫ್ ಸಡನ್ ಒಂದು ಟರ್ನ್ ಟ್ವಿಸ್ಟ್ ಸಿಕ್ಕಿ ನಿಮಗೆ ಜಯ ಸಿಗ್ಬೋದು. ಒಂದು ಪ್ರಮೋಷನ್ ಸಿಗ್ತಕ್ಕಂಥದ್ದು, ಒಂದು ಸಡನ್ ಒಳ್ಳೆ ಇನ್ಕ್ರಿಮೆಂಟ್, ಅನ್ಎಕ್ಸ್ಪೆಕ್ಟೆಡ್ ಇನ್ಕ್ರಿಮೆಂಟ್ ಸಿಗ್ತೋದು ಕೂಡ ಕೇತು ಪ್ರಭಾವದಿಂದ ಆಗತ್ತೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಕುಜ ಬುಧರ ಪ್ರಭಾವದಿಂದ ನಿಮಗೇನಾದರೂ ಹೆಡ್ಡೇಕ್ ಬರ್ತಕ್ಕಂಥದ್ದು, ಒನ್ ಸೈಡ್ ಹೆಡ್ಡೇಕ್ ಬರೋದು, ಸರಿಯಾಗಿ ನಿದ್ದೆ ಬಾರದೇ ಇರತಕ್ಕಂಥದ್ದು, ಮೈ ಕೈ ನೋವು ಬರೋದು, ಮೈಯಲ್ಲಿ ಬಾಡಿಯಲ್ಲಿ ಸ್ಕಿನ್ ಇಚಿಂಗ್ ಆಗೋದು ಕೂಡ ಚಾನ್ಸ್ ಇರುತ್ತೆ. ಬುಧ ಮತ್ತು ಕುಜರ ಹೊಲಿಸ್ಕೊಳ್ಬೇಕಂದ್ರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳಿ. ಇಲ್ಲ ಚಿಕ್ಕ ಚಿಕ್ಕ ಮಂತ್ರಗಳು ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು 108 ಸರ್ತಿ ಓದಿದರೆ ಡೆಫಿನೆಟ್ ಆಗಿ ನಿಮಗೆ ಬಂದಿರತಕ್ಕಂಥ ಯಾವುದೇ ರೀತಿಯಾದ ಕಷ್ಟವನ್ನು ನಿವಾರಣೆ ಮಾಡೋ ಶಕ್ತಿ ಈ ಹರೇ ರಾಮ ಹರೇ ಕೃಷ್ಣ ಮಂತ್ರಕ್ಕೆ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಕೂಡ ಪ್ರತಿನಿತ್ಯ 108 ಸರ್ತಿ ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದರೆ ನಿಮ್ಗೆ ಬಂದಿರತಕ್ಕಂಥ ಗೃಹ ದೋಷಗಳು ವಾಗ್ದೋಷಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ವಾಕ್ಸ್ಥಾನದಲ್ಲಿ ಸೂರ್ಯ ಕೂಡ ಇರೋದರಿಂದ ರಫ್ ಆ್ಯಂಡ್ ಟಫ್ ಆಗಿ ಯಾರನ್ನೂ ಮಾತಾಡೋಕೆ ಹೋಗಬೇಡಿ. ಮನಸ್ಸು ಚಂಚಲತೆಯನ್ನು ಒಂದು ಕಡೆ ಬಿಟ್ಬಿಡಿ. ಯಾಕಂದರೆ ನಿಮಗೆ ಆ ದ್ವಿಸ್ವಭಾವ ರಾಶಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ 3 ಗ್ರಹರು ಇರೋದರಿಂದ, ಜೊತೆಗೆ ಗುರು ಕೂಡ ಮಿಥುನ ರಾಶಿಯಲ್ಲಿ 4 ಗ್ರಹ ದ್ವಿಸ್ವಭಾವ ರಾಶಿಯಲ್ಲಿ ಇರೋದರಿಂದ ಎರಡೆರಡು ಆಲೋಚನೆ, ಗೊಂದಲ, ಕನ್ಫ್ಯೂಷನ್ನು, ಈ ಕೆಲಸ ಮಾಡೋದು ಆ ಕೆಲಸ ಮಾಡೋದು ಎಲ್ಲ ಅರ್ಧಂಬರ್ಧ ಮಾಡಿ ಅಲ್ಲೇ ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ. ಆವತ್ತಿನ ಕೆಲಸ ಆವತ್ತು ಮಾಡ್ತಾ ಬನ್ನಿ, ನಾಳೆ ಕೆಲಸ ಕೂಡ ಇವತ್ತೇ ಮಾಡಿ, ಇವತ್ತಿನ ಕೆಲಸ ಈಗಲೇ ಮಾಡಿ, ಎಲ್ಲಿ ಕೇಳಿದ್ದು ಅಲ್ಲೇ ಬಿಟ್ಟುಬಿಡಿ, ಎಲ್ಲಿ ವಸ್ತುಗಳು ಅಲ್ಲೇ ಇಡಿ. ನಿರಂತರ ಭಗವದ್ ಧ್ಯಾನ ಮಾಡಿ. ಮೀನರಾಶಿಯವರು 100% ಸಕ್ಸಸ್ ಆಗಬೇಕಂದ್ರೆ ಮೆಡಿಟೇಷನ್ ಮುಖ್ಯ, ಇಲ್ಲ ಯೋಗ ಆದರೂ ಮುಖ್ಯ. ಈ ಥರ ಮಾಡ್ಕೊಂಡಿದ್ರೆ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಸು ಕೂಡ ಲವಲವಿಕೆಯಿಂದ ಇರುತ್ತೆ. ಕೇತು ನಿಮ್ಮ ಸಪೋರ್ಟಿಗೆ ನಿಂತಿರೋದ್ರಿಂದ ಗಣಪತಿಗೆ ಜೈ ಅಂತ ಹೇಳಿ ಈ ತಿಂಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ಈ ಕಾರ್ಯಕ್ರಮ ಮುಗಿಯೋಕ್ಕೆ ಮೊದಲು ನಮಗೆ ಒಂದು ಅದ್ಭುತವಾದ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಪ್ರೇಕ್ಷಕರೇ. ಇವತ್ತು ಒಂದು ಸ್ಪೆಷಲ್ ಟಿಪ್ಸಿನೊಂದಿಗೆ ನಾನು ಬಂದಿದ್ದೇನೆ. ಸ್ವಲ್ಪ ವಾಸ್ತು ಟಿಪ್ಸು ತಿಳ್ಕೊಳ್ಳೋಣ ಬನ್ನಿ. ಯಾವಾಗಲೂ ನಾವು ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ, ಆದರೆ ವಾಸ್ತು ವಿಚಾರವಾಗಿ ನಾವು ಹೆಚ್ಚು ವಿವರವಾಗಿ ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಚಿಕ್ಕ ಚಿಕ್ಕ ಟಿಪ್ಸನ್ನು ಹೇಳ್ತೀನಿ, ಅದು ನಿಮಗೆ ದಿನನಿತ್ಯದ ಜೀವನದಲ್ಲಿ ನೀವು ಬದಲಾವಣೆಗಳು ಮಾಡಿಕೊಂಡಿದ್ರೆ ಅದ್ಭುತ ಫಲಗಳು ಸಿಕ್ಕತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಮನೆಯಲ್ಲಿ ಫೋಟೋಗಳಲ್ಲಿರಬೇಕು ಅಂತ. ಮಕ್ಕಳ ಫೋಟೋಗಳನ್ನು ಅಪ್ಪಿತಪ್ಪಿ ಕೂಡ ದಕ್ಷಿಣದ ಗೋಡೆಗೆ ಹಾಕಬೇಡಿ. ಯಾವುದೇ ಮನೆ ಸದಸ್ಯರ ಫೋಟೋಗಳನ್ನು ಕೂಡ ದಕ್ಷಿಣದ ಗೋಡೆಗೆ ಹಾಕ್ತಕ್ಕಂಥದ್ದು ಶ್ರೇಷ್ಠವಲ್ಲ. ಮಕ್ಕಳ ಫೋಟೋವನ್ನು ಸಾಧ್ಯವಿದ್ದಷ್ಟು ಕೂಡ ವೆಸ್ಟ್ ವಾಲ್ಗೆ ಹಾಕಿ. ಪಶ್ಚಿಮದ ಗೋಡೆ ಮೇಲೆ ನೀವು ಫೋಟೋಗಳನ್ನು ಹಾಕೋದ್ರಿಂದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯದಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ, ದೈವ ಶಕ್ತಿ ಆ ಫೋಟೋಗೆ ಸಿಕ್ಕಿ ಮಕ್ಕಳಲ್ಲಿ ವಿದ್ಯೆ, ಬುದ್ಧಿ, ಮೇಧಾಶಕ್ತಿಗೆ ಇಂಪ್ರೂವ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾರಾದರೂ ಕಾಲವಾಗಿದ್ದರೆ, ತೀರ್ಕೊಂಡಿದ್ರೆ ಹಿರಿಯರ ಫೋಟೋಗಳನ್ನು ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಿ. ದಕ್ಷಿಣ ದಿಕ್ಕು ಪಿತೃದೇವತೆಗಳ ದಿಕ್ಕು, ಮತ್ತು ಅದಕ್ಕಾಗಿ ಇದು ಯಮಲೋಕ ಅಥವಾ ಯಮಧರ್ಮ ಕೂಡ ರೂಲ್ ಮಾಡ್ತಾನೆ ಅಂತ ಹೇಳ್ತೀವಿ. ಅದರಿಂದ ಹಿರಿಯರ ಫೋಟೋಗಳನ್ನು ಲಿವಿಂಗ್ ಹಾಲಲ್ಲಿ, ಎಲ್ಲಂದ್ರೆ ಎಲ್ಲ ಹಾಕೋಕೆ ಹೋಗಬೇಡಿ, ಲಿವಿಂಗ್ ಹಾಲಲ್ಲಿ ದಕ್ಷಿಣದ ಗೋಡೆಗನ್ನು ಹಾಕಿ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಯಾವತ್ತೂ ಕೂಡ ಆಗ್ನೇಯ ಮೂಲೆಯಲ್ಲಿ ಗಂಡ ಹೆಂಡತಿ ಫೋಟೋಗಳನ್ನು ಹಾಕಬೇಡಿ. ಅಗ್ನಿಮೂಲೆಯಲ್ಲಿ ನೀವು ಹಾಕೋದ್ರಿಂದ ಆ ಫೈರಿಂದ ಸಂಬಂಧಗಳು ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗಲೂ ಕೂಡ ನೈಋತ್ಯ ಮೂಲೆಯಲ್ಲಿ ಗಂಡ ಹೆಂಡತಿ ನಗ್ನಗ್ತಾ ಇರ್ತಕ್ಕಂಥ ಫೋಟೋವನ್ನು ನಿಮ್ಮ ಲಿವಿಂಗ್ ಹಾಲಲ್ಲಿ ನೀವು ಯಾವಾಗಲೂ ಕೂಡ ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಕಾರ್ನರಲ್ಲಿ ನೀವು ಇಡೋದ್ರಿಂದ, ಜೊತೆಗೆ ಏನಾದರೂ ನೀವು ಲವ್ ಬರ್ಡ್ಸ್ ಫೋಟೋ ಕೂಡ ಇಡೋದ್ರಿಂದ ಗಂಡ ಹೆಂಡತಿಯಲ್ಲಿ ಸಂಬಂಧ ಚೆನ್ನಾಗಿ ಸಿಕ್ಕಿ ದೇವಮೂಲೆಯಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಆ ಫೋಟೋಗಳಿಗೆಲ್ಲ ಸೇರಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಚೆನ್ನಾಗಿ ಬಂದು ಸುಖ ಸಂಸಾರವನ್ನು ನೀವು ರೂಲ್ ಮಾಡ್ಬೋದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಫೋಟೋಗಳು ಕೂಡ, ದೇವರ ಫೋಟೋಗಳು ಕೂಡ ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನಿರ್ಮಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ಯಾವತ್ತೂ ಕೂಡ ಪೂರ್ವ ಮತ್ತು ಪಶ್ಚಿಮ ಗೋಡೆಗಳಿಗೆ ನೀವು ದೇವರ ಫೋಟೋಗಳನ್ನು ಅಳವಡಿಸಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿಕೊಳ್ಳಿ. ಆವಾಗ ಸೂರ್ಯಾಸ್ತ, ಸೂರ್ಯ ಉದಯದ ಕಿರಣಗಳು ಬಂದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ಪುನಸ್ಕಾರಗಳಿಗೆ ಅದು ಸಪೋರ್ಟ್ ಮಾಡಿ ಆ ದೇವರಿಗೊಂದು ಚೈತನ್ಯ ಬಂದು ಮನೆಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಕ್ಕಂಥದ್ದು ಆಗತ್ತೆ. ಬೆಡ್ರೂಮಲ್ಲಿ ಸಾಧ್ಯವಿದಷ್ಟು ಕೂಡ ಯಾವುದೇ ಫೋಟೋಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ.
ಬೇಕೇ ಬೇಕಾದರೆ ಒಂದು ಗಣಪತಿ ಫೋಟೋ ಅಥವಾ ಯಾವುದಾದ್ರೂ ನಿಮ್ಗೆ ಇಷ್ಟ ದೇವರಾಗಿರ್ತಕ್ಕಂಥ ಒಂದು ಫೋಟೋನ ಇಟ್ಕೊಳ್ಳಿ. ಇದ್ರ ತಕ್ಷಣ ನೋಡೋರಿಗೆ ಕೆಲವರಿಗೆ ಅಭ್ಯಾಸ ಇರತ್ತೆ, ಆವಾಗ ನೀವು ದೇವ್ರ ಫೋಟೋನ ನೋಡ್ಕೋಬೋದು. ಸಾಧ್ಯವಿದ್ದಷ್ಟು ಕೂಡ ದೇವ್ರ ಕೋಣೆಯಲ್ಲಿ ಕಮ್ಮಿಯಾಗಿ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳ ಫೋಟೋಗಳು ಯಾವಾಗಲೂ ವೆಸ್ಟ್ ಗೋಡೆಗೆ ಇಡಿ. ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ಬಾಂಬು ಟ್ರೀ, ವಾಸ್ತುಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಬಾಂಬು ಪ್ಲ್ಯಾಂಟ್ ಸಿಕ್ಕತ್ತೆ. ಆ ಪ್ಲ್ಯಾಂಟನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ವಾಸ್ತು ದೋಷಗಳೇನಾದರೂ ಇದ್ದರೆ ಮನೆಯಲ್ಲಿ ನಿವಾರಣೆ ಆಗುತ್ತೆ. ಮೇನ್ ಡೋರ್ಗೆ ಎದುರುಗಡೆ ಎಡಮುರಿ ಗಣಪತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ರೆ, ಒಂದು ಫೋಟೋ ಅಥವಾ ಏನಾದರೂ ಒಂದು ವಿಗ್ರಹ ನೀವು ಅಲ್ಲಿ ಇಟ್ಕೊಂಡಿದ್ರೆ ಮನೆಯಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಮನೆ ಹೊರಗಡೆಯವರು ಮನೆ ಒಳಗಡೆ ಬಂದ ತಕ್ಷಣ ಗಣಪತಿ ಮೇಲೆ ಅದೃಷ್ಟಿ ಬಂದು ಆ ದೃಷ್ಟಿ ದೋಷ ನಿವಾರಣೆಗಳಾಗತ್ತೆ. ಮತ್ತು ಮನೆಯಲ್ಲಿ ಕನ್ನಡಿ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ, ಪಶ್ಚಿಮ, ಪೂರ್ವದಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಿದ್ದಷ್ಟು ಕೂಡ ಉತ್ತರ ಗೋಡೆಗೆ ಯಾವಾಗಲೂ ಕೂಡ ಮಿರರ್ಸ್ ಇರಬೇಕು. ಹಾಗೆಯೇ ವಾಲ್ ಕ್ಲಾಕ್ ಕೂಡ ಉತ್ತರಕ್ಕಿದ್ರೆ ತುಂಬ ಅದೃಷ್ಟ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಹೀಗೆ ಮನೆಯಲ್ಲಿ ನೀವು ಅದೃಷ್ಟ ಬರಲಿಕ್ಕೆ ಸಾಕಷ್ಟು ಜನ ಆಮೆಗಳನ್ನು, ಮೆಟಲ್ ಅಥವಾ ಫೈಬರ್ ಆಮೆಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಲಾದರೂ ಮನೆಯಿಂದ ಆಚೆ ಹೋಗೋ ಥರ ಆಮೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಆಚೆ ಕರ್ಕೊಂಡು ಹೋಗುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಆಮೆ ಒಂದು ಮೆಟಲ್ದನ್ನು ನೀವು ಮನೆ ಒಳಗಡೆ ಪ್ರವೇಶ ಮಾಡೋ ಥರ ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ಆಗಿದ್ದರೆ ನೀವು ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದ್ರ ಕಾಲು ಸ್ವಲ್ಪ ಮುಳುಗೋ ಥರ ಇಟ್ಕೊಂಡು ಆ ಪ್ಲೇಟ್ ಮೇಲೆ ನೀವು ಆ ಆಮೆ ಚಿತ್ರವನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದರೆ ಆಮೆ ಉಂಗುರವನ್ನು ಎಲ್ಲರೂ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಯಾರೇ ಆಗಲಿ, ಕನ್ಯಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನ ರಾಶಿಯವರು ಅಪ್ಪಿತಪ್ಪಿ ಕೂಡ ಆಮೆ ಉಂಗುರವನ್ನು ಹಾಕ್ಕೊಂಡಿದ್ರೆ ನಿಮಗೆ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇರುತ್ತೆ. ಹೀಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗಳಿಗೆ ನೀವೇನಾದರೂ ಬೆಟ್ಟದ ಚಿತ್ರಗಳು, ಮರಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿರ್ತಕ್ಕಂಥ ಚಿತ್ರಗಳು ಹಾಕೋದ್ರಿಂದ ನಿಮ್ಮನ್ನು ಕೆಳಗಡೆ ಬೀಳ್ದಿರೋ ಆರ್ಥಿಕವಾಗಿ ಅದನ್ನು ನಿಮ್ಮನ್ನು ತಡೀತಾ ಇರುತ್ತೆ. ಉತ್ತರ ದಿಕ್ಕಲ್ಲಿ ನೀಲಿ ಬಣ್ಣ ಅಥವಾ ವಾಟರ್ ಪೇಂಟಿಂಗ್ಸ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ. ಅದೇ ರೀತಿ ಆಗ್ನೇಯ ದಿಕ್ಕಲ್ಲಿ, ಪೂರ್ವದಲ್ಲಿ ಸ್ವಲ್ಪ ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಆರೆಂಜು ಅಥವಾ ರೋಸ್ ಕಲರ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಈ ಏಪ್ರಿಲ್ ತಿಂಗಳ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ. ಬರೋ ತಿಂಗಳು ಕೂಡ ನಿಮಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನು ನಾನು ಹೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.